ಇಲ್ಲಿವರೆಗೆ ಅಂದರೆ 8-7-24 ಮಾರ್ನಿಂಗ್ ನಿನ್ನೆ 8 ಗಂಟೆಯಿಂದ ಬೆಳಿಗ್ಗೆ 9-7-24ರವರೆಗೆ ನಮ್ಮ ಪೀಡಿಯಾಟ್ರಿಕ್ ವಾರ್ಡ್ ಅಂತ ಹೇಳ್ತೇವೆ, ಚಿಕ್ಕ ಮಕ್ಕಳ ವಿಭಾಗದಲ್ಲಿ ಸಸ್ಪೆಕ್ಟೆಡ್ ಕೇಸಸ್ 39, ಆಲ್ ಆರ್ ಸ್ಟೇಬಲ್. ಆಮೇಲೆ ICUದಲ್ಲಿ ಅಂದರೆ ಔಟ್ ಆಫ್ 39 4 ಪೇಷಂಟ್ಸ್ ಇದ್ದಾರೆ. ಸೋ ಫಾರ್ ನೋ ಡೆತ್ಸ್ ನಿನ್ನಿದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಮೆಡಿಸಿನ್ ವಿಭಾಗದಲ್ಲಿ 48 ಪೇಷಂಟು, ಆಲ್ ಆರ್ ಸ್ಟೇಬಲ್. ಅಂದರೆ ಟೋಟಲ್ಲು 87 ಪೇಷಂಟು ನಮ್ಮಲ್ಲಿ ಟ್ರೀಟ್ಮೆಂಟಿಗೆ IPD ಆಗಿ ಒಳರೋಗಿಯಾಗಿ ದಾಖಲಾಗಿ ಟ್ರೀಟ್ಮೆಂಟ್ ಅದನ್ನು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಮತ್ತು ಈ ಟೆಸ್ಟಿಂಗ್ ಬಂತಂದರೆ ಈ ಹೊರಗಿಂದ ಬಂದಂಥ ಸ್ಯಾಂಪಲ್ಸ್ಗಳು ಇದೇನು ನಮ್ಮ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಚಿಟಗುಪ್ಪಿ ಇಂಥವು ನಮ್ಮ KMC ಬಿಟ್ಟು ಒಂದು 70 ನಮಗೆ ಸ್ಯಾಂಪಲ್ ಬಂದಿದ್ದಾವೆ NS1ಗೆ ಅಂಥೇಳಿ. ಅದರಲ್ಲಿ 12 ಪಾಸಿಟಿವ್ ಬಂದಾವೆ ಮತ್ತು 39 IGMಗೆ ಬಂದಿದೆ, IGM ಟೆಸ್ಟಿಂಗಿಗೆ. ಅದರಲ್ಲಿ 9 ಪಾಸಿಟಿವ್. ಹಾಂ, ಸಣ್ಣ ಮಕ್ಕಳದ ಸಂಖ್ಯೆ ಆಮೇಲೆ ಫೀವರ್ ಲೈಕ್ ಡೆಂಗು ಲೈಕ್ ಇಲ್ನೆಸ್ ಅಂತಲೂ ಕೇಸಸ್ ಬರ್ತಾ ಇದ್ದಾವೆ. ಎಲ್ಲವೂ ಬಂದಿದ್ವು, ಎಲ್ಲ ಡೆಂಗು ಅಂತಲ್ಲ. ಅದಕ್ಕೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳ್ಬೇಕಂದ್ರೆ ವೈರಲ್ ಹೆಮರೇಜಿಕ್ ಫೀವರ್ ಹೆಚ್ಚಾಗಿ. ಯಾಕಂದರೆ ತಮಗೆ ಗೊತ್ತಿದ್ದ ಹಾಗೆ ಕೆಮ್ಮು, ನೆಗಡಿ, ಕಿವಿ ಸೋರೋದು ಇಂಥದ್ದೆಲ್ಲ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ. ಅದಕ್ಕಾಗಿ ಅವು ಜ್ವರ ಅಂತ ಬಂದಾಗ ಎಲ್ಲರನ್ನೂ ನಾವು ಪರೀಕ್ಷೆಗೆ ಒಳಗಿಸಿ ಅವ್ರು ಯಾವ ಬೇಕು ಅವ್ನು ಅಡ್ಮಿಟ್ ಮಾಡಿಕೊಂಡು 24/7 ಟೀಮು ನಮ್ಮದು ವರ್ಕ್ ಮಾಡ್ತಾಯಿದೆ. ಈಗಾಗಲೇ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ. ಚಿಕ್ಕ ಮಕ್ಕಳ HOD, ಮೆಡಿಸಿನ್ನು, ನಮ್ಮ ನೋಡಲ್ ಆಫೀಸರ್ ಅಂತ ಡಾಕ್ಟರ್ ಚಂದ್ರಶೇಖರ್ ದ್ಯಾಬೇರಿ, RMO ಡಾಕ್ಟರ್ ಸಿದ್ದೇಶ್ವರ್ ಕಡ್ಕೋಳವರು, ನಮ್ಮ ಎನ್ವೈರ್ಮೆಂಟಲ್ ವಿಭಾಗ, ಆಮೇಲೆ ಇದು PWD ಎಲ್ಲರನ್ನೂ PRO ಸೆಕ್ಯೂರಿಟಿ ಅಡ್ವೈಸರ್ನ ಸೇರಿಸಿ ಒಂದು ಗ್ರೂಪ್ ಮಾಡಿದ್ವಿ ತಂಡವನ್ನು. ಅಂದರೆ ಎಲ್ಲೆಲ್ಲಿ ಪೇಷಂಟಿಗೆ ಯಾವುದೂ ತೊಂದರೆ ಆಗಲಿದ್ದಂಗೆ ಮಾಹಿತಿಯನ್ನು ಕಾಲಕ್ಕೆ ಕೊಟ್ಟು ಸೊಸೈಟಿಗೂ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಈ ಟೆಸ್ಟಿಂಗನ್ನು ಸಹಿತ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದಂಥ ಡಾಕ್ಟರ್ ಮಹೇಶ್ ಕುಮಾರ್ ಅವರು 24/7 ಇವನ ರಜಾ ದಿವಸಗಳಲ್ಲಿಯೂ ಟೆಸ್ಟ್ ಮಾಡಲಿಕ್ಕೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲ ಪೇಷಂಟ್ಗಳು ಉತ್ತಮವಾಗಿ ನಮ್ಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ತಂಡ ಅದಕ್ಕೆ ಬೇಕಾದಂಥ ಔಷಧೋಪಚಾರ, ಹೈಡ್ರೇಷನ್ ಅಂತ ಹೇಳ್ತೀವಿ, ಮತ್ತು ಮೆಡಿಸಿನ್ಸನ್ನು ಕೊಟ್ಟು ಚಿಕಿತ್ಸೆ ಕೊಡ್ತಾ ಇದೆ. ಹೋದ ತಿಂಗಳ ನಾವು ಈಗ ಏಪ್ರಿಲ್ ತಿಂಗಳಿಂದ ಈ ಡೆಂಗು ಕೇಸಸ್ಸು ಡೆಂಗು ಲೈಕ್ ಬರೋಂಥವು ಶುರುವಾಯಿತು. ಸೊ ಮೇ ತಿಂಗಳಲ್ಲಿ ಮತ್ತು ಜೂನ್ ಮೊದಲ ವಾರದಲ್ಲಿ 4 ಡೆತ್ ಆಗಿದ್ದಾವೆ. ಅದು ಡೆತ್ ಅಂತಂದರೆ 3 ಹೊರಗೆ ಜಿಲ್ಲೆಯಿಂದ ಬಂದಂಥವ್ರು, ಅಂದರೆ ಹಾವೇರಿ, ಆಮೇಲೆ 1 ಇಲ್ಲಿ ಹುಬ್ಬಳ್ಳಿದು. ಅಂದರೆ ಟರ್ಮಿನಲ್ ಸ್ಟೇಜ್ನಲ್ಲಿ ಅವರು ಬಂದಿದ್ದರು. ಅದನ್ನು ನಾವು ICUವಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಟ್ಟು ನಾವು ಪ್ರಯತ್ನ ಪಟ್ವಿ. ಆದರೂ ಅದು ಫಲ ನಮಗೆ ನೀಡಲಿಲ್ಲ. KIMSಗೆ ಧಾರವಾಡ ಜಿಲ್ಲೆದು ಸಾಮಾನ್ಯವಾಗಿ ನಮ್ಮಲ್ಲೇ ಬರ್ತಾವೆ. ಪಕ್ಕದ ಜಿಲ್ಲೆ ಆದಂಥ ಹಾವೇರಿ, ಈ ಹಾನಗಲ್ಲು, ಅಕ್ಕಿಹಾಲೂರು, ರಾಣೆಬೆನ್ನೂರು ಆ ತಾಲೂಕು, ಮತ್ತು ಗದಗ, ಈ ಕಾರವಾರ, ಆಮೇಲೆ ನಮ್ಮ ಬೆಳಗಾವಿ ಡಿಸ್ಟಿಕ್ಕಿಂದನೂ ಕೆಲವೊಂದು ಕೇಸ್ಗಳು ನಮಗೆ ಬರ್ತಾವೆ. ಎಲ್ಲ ಸಮರ್ಥವಾಗಿ ನಮ್ಮ ಹಿರಿಯ ವೈದ್ಯರ ತಂಡ ಮತ್ತು ಎಲ್ಲ ವೈದ್ಯರ ಟೀಮು ಎಲ್ಲರೂ ನಾವು ಆಸ್ ಎ ಇಂಟಿಗ್ರೇಟೆಡ್ ಅಪ್ರೋಚ್ ಎಲ್ಲರೂ ಸೇರಿಕೊಂಡು ಅದನ್ನು 24/7 ನಮ್ಮ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.